ನನ್ನ ಕಾಚೆ ಹಿಡಿತು. ನಾವ್ ಹೇಳಿದ್ದೆಲ್ಲ ಕೇಳ್ಕೊಂಡಿರ್ತಾರೆ ಅಂತ. ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. 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 ಲೇಡೀಸ್ ಫಸ್ಟ್. ನೀನೇ ಕಣಮ್ಮ ವೆಲ್ಕಮ್ ಮಾಡಿದ್ದು. ನಾನೇ ವೆಲ್ಕಮ್ ಮಾಡ, ಅದ್ರಲ್ಲಿ ಬೇರೆ ನೀವು ಬೇರೆ ಪೋಸ್ಟ್ ಕೊಟ್ಟು ವೆಲ್ಕಮ್ ಟು ಮೈ ಚಾನಲ್. ಏನೋ ಹೇಳಂಗಿಲ್ವಾ ಹಂಗಾರೆ? ಆಯ್ತು ಬಿಡಿ, ಹೇಳಿ. ಸರಿ, ಇವತ್ತಿನ ಬ್ಲಾಗ್ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದ್ರೆ, ನಮ್ಮ ಹಸ್ಬೆಂಡ್ ಹೇಳಿದ್ರು ಔಟ್ಸೈಡ್ ಕರ್ಕೊಂಡು ಹೋಗ್ತೀನಿ ಅಂತ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಅಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡೆ. ಬಾ, ಒಂದ್ ರೌಂಡ್ ಔಟ್ ಸೈಡ್ ಒಂದ್ ರೌಂಡ್ ನೋಡ್ಕೊಂಡು ಈ ರೋಡ್ ಪಕ್ಕದ ರೋಡ್ ಅಲ್ಲಿ ಹಾಲ್ ತಗೊಂಡ್ ಬಂದ್ಬಿಡ. ಆಲ್ರೆಡಿ ಹಾಲ್ ಮನೇಲೇ ಇದೆ. ನಾನ್ ಹೇಳಿದ್ದು ಲಾಂಗ್ ಡ್ರೈವ್. ನೀನ್ ಹೇಳಿದ್ದು ಔಟ್ ಸೈಡ್ ಹೋಗೋಣ ಅಂತ. ಲಾಂಗ್ ಡ್ರೈವ್ ಔಟ್ ಸೈಡ್ ಅಲ್ಲೇ ಲಾಂಗ್ ಡ್ರೈವ್ ಹೋಗೋಣ ಅಂತ. ನನ್ ಮಗ ಎಲ್ಲೋ ಕರ್ಕೊಂಡು ಹೋಗಲ್ಲ. ಏನಿಲ್ಲ ಗೈಸ್, ಹೊರಗಡೆ ಹೋಗ್ತೀವಿ ಪ್ಲಾನ್ ಇತ್ತು. ಬಟ್ ಈಗೇನಂದ್ರೆ ಮಳೆ ಸಿಕ್ಕಾಬಡೆ ಆಗ್ತಾ ಇರೋದ್ರಿಂದ, ಸ್ವಲ್ಪ ಮಗು ಬೇರೆ ಇರೋದ್ರಿಂದ ಸೇಫ್ ಆಗಿರ್ಲಿ ಅಂತ ಹೋಗ್ತಾ ಇಲ್ಲ. ಬೇರೆ ಏನೋ ಪ್ಲಾನ್ ಮಾಡ್ಕೊಂಡಿದ್ದಾಳೆ, ಸುಮ್ಮನೆ ಡೂ ಮಾಡ್ತಾಳೆ. ಗೈಸ್, ನಾನು ಸುಮ್ಮನೆ ತಮಾಷೆ ಮಾಡಿದ್ದು. ಸೊ ನಾವಿವತ್ತು ಪ್ಲಾನ್ ಮಾಡಿದೀನಿ, ಇಂಡೋರ್ ಗೇಮ್ ಆಡೋಣ. ಇಂಡೋರ್ ಗೇಮ್ ಆಡೋಣ. ಇಂಡೋರ್ ಗೇಮ್ ಆಡೋಣ. ಏನ್ ಪ್ಲಾನ್ ಮಾಡ್ಕೊಂಡಿದ್ಯಾ? ಇಂಡೋರ್ ಗೇಮ್ ವಿತ್ ಚಾಲೆಂಜಸ್ ಗೇಮ್ ಆಡೋಣ ಅಂತ. ಚಾಲೆಂಜಸ್, ನಂಗೆ ಚಾಲೆಂಜ್ ಅಂದ್ರೆ ತುಂಬಾ ಇಷ್ಟ, ಸಕಾಲಾಗಿರುತ್ತೆ. ನಂಗೆ ಸ್ಟಾರ್ಟ್ ಮಾಡೋಣ. ಹಲೋ ಗಾಯ್ಸ್, ನಾನು ನಿಮ್ಗೆ ಆಗಲೇ ಹೇಳ್ದಂಗೆ ಬಾಟಲ್ ಚಾಲೆಂಜ್ ಸ್ಟಾರ್ಟ್ ಮಾಡಿದ್ದೀವಿ. ಇವರು ನಮ್ಮತ್ತೆ, ನಾನು ಇವರು ಇಬ್ಬರು ಕಾಂಪಿಟೇಷನ್ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀವಿ. ಯಾರು ಫಸ್ಟ್ ಈ ಬಾಟಲ್ ಕೂರಿಸ್ತಾರೋ ಅವ್ರಿಗೆ 500 rupees ಅಂತ ನಾವು ಅಂದ್ಕೊಂಡಿದ್ದೀವಿ. ಸೊ ಇವಾಗ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸ್ಟಾರ್ಟ್ ಮಾಡೋಣ. ನೋ, ಆಗಲೇ ಇಲ್ಲ. ಕುರ್ಸಿ ನೋಡೋಣ, ನಮ್ಮಮ್ಮ ಕುಳಿಸ್ತಾರ, ನನ್ನ ಹೆಂಡತಿ ಕುಳಿಸ್ತಾರ ಅಂತ. ವಾ, ನಿಧಾನಕ್ಕೆ ಜಸ್ಟ್ ಮಿಸ್. ಈಗ ಒಂದ್ ಕೆಲಸ ಮಾಡಿ, ಫಸ್ಟ್ ಒಬ್ರು ಕುಳಿಸಿ ನೋಡದ. ಯಾರು ಕುಳಿಸ್ತೀರಾ ಫಸ್ಟ್? ಟ್ರೈ ಮಾಡ್ಸೋಣ. ಓ, ಈಗ ನಮ್ಮಮ್ಮ. ಕಮಾನಮ್ಮ, ಕಾನ್ಸಂಟ್ರೇಷನ್ ಮಾಡಿ. ಜಸ್ಟ್ ಅಲ್ಲಿ ಮಿಸ್ ಆಗ್ತಾ ಇದೆ. ನನ್ ಕಾಚೆ ಹಿಡಿತಿ. ಅವರೇ ಕೂರಿಸ್ಬಿಟ್ರು, ಪರವಾಗಿಲ್ಲ. ಅವರೇ ಕೂರಿಸ್ಬಿಟ್ರು, ಅವ್ರಿಗೆ 500 ಆನ್ ಕ್ಯಾಶ್ ಕೊಡ್ತಾ ಇದೀವಿ. ಕುಳಿಸ್ತೀಯ ಅಂತ ಅನ್ಕೊಂಡಿದ್ದ ನೀನು? ಅನ್ಕೊಂಡಿದ್ದ? ಎಸ್. ಏನ್ ಸೋನು, ಸೋತೋಗ್ಬಿಟ್ಟಲ್ಲ? ಸೋತೋಗ್ಬಿಟ್ಟೆ. ಸೊ ಹೆಂಗ್ ಅನ್ಸ್ತಾ ಇದೆ? ಬ್ಯಾಡ್ ಫೀಲ್ ಆಗ್ತಿದೆ. ಓಕೆ, ಇರ್ಲಿ ಬಿಡು, ಪರವಾಗಿಲ್ಲ. ಓಕೆ, ನೆಕ್ಸ್ಟ್ ನೀನ್ ನನ್ ಜೊತೆ ಗೇಮ್ ಮಾಡ್ಬೇಕೀಗ. ಆಗ್ಲೇ ಗೈಸ್, ನಮ್ಮ ಅತ್ತೆ ಜೊತೆ ಗೇಮ್ ಮಾಡಿ ಸೋತೋಯ್ತು. ಸೊ ಇವಾಗ ನಮ್ಮ ಹಸ್ಬೆಂಡ್ ಬಂದಿದ್ದಾರೆ, ಅವ್ರ ಜೊತೆ ಆಟ ಆಡ್ಬೇಕಂತೆ. ಸೊ ಈಗ ಅವ್ರ ಜೊತೆ ನಾನು ಗೇಮ್ ಸ್ಟಾರ್ಟ್ ಮಾಡಿದ್ದೀನಿ. ಈ ಗೇಮ್ ಸ್ವಲ್ಪ ಡಿಫ್ರೆಂಟ್ ಇದೆ, ವಿಶ್ ಆ್ಯಂಡ್ ಸ್ಪ್ಲಿಟ್ ಅಂತ. ಸೊ ನೀವೇ ಹೇಳಿ. ಅಂದ್ರೆ ಕೇಳ್ಕೊಂಡು ಇದನ್ನ ಬಾಟ್ಲ್ ಹಾಕ್ತಾರೆ. ಸೊ ಕರೆಕ್ಟಾಗಿ ಪರ್ಫೆಕ್ಟಾಗಿ ಕೂತ್ಕೊಂಡ್ರೆ ಆ ವಿಷ್ನ ನಾನು ಪೂರೈಸಬೇಕು. ಸೇಮ್ ನಾನು ಹಾಕ್ದಾಗ ನೀನು ಅದೇ ಥರ ಅದನ್ನು ಮಾಡಬೇಕು. ಓಕೆನಾ? ಓಕೆ. ಏನಾರಾಗಿರ್ಬೋದು, ಡೇರ್ ಆಗಿರ್ಬೋದು, ಚಾಲೆಂಜಸ್ ಆಗಿರ್ಬೋದು, ಅಥವಾ ಏನಾರೋ ಕೊಡ್ಸು ಅಂತ ಕೇಳಿದ್ರು ಓಕೆ, ಕೊಡಿಸ್ಲೇಬೇಕು. ನಾನು ಕುಡಿಸಿದ್ರು ಅಷ್ಟೇ, ನೀವೇ. ಓಕೆನಾ? ಓಕೆ, ಸ್ಟಾರ್ಟ್ ಮಾಡೋಣ. ಆಲ್ ದ ಬೆಸ್ಟ್. ಯಾ, ಆಲ್ ದ ಬೆಸ್ಟ್. ಪಕ್ಕ ನೋಡೋಣ. ಈ ಸಲ ಲಕ್ ನನ್ಗೇನಾರು ಹೊಡೆದ್ಬಿಟ್ರೆ ಚಾನ್ಸ್. ಓಕೆ, ಈಗ ಫಸ್ಟ್ ನೀನೇ ಸ್ಟಾರ್ಟ್ ಮಾಡ್ತೀಯಾ? ಓಕೆ, ಸ್ಟಾರ್ಟ್ ಮಾಡೋಕೆ. ಏನು ಫಸ್ಟ್ ವಿಶ್ಯು ನೀವು ನನಗೊಂದು ಮೈಸೂರು ಸಿಲ್ಕ್ ಸ್ಯಾರಿ ಕೊಡಿಸ್ಬೇಕು. ಈಗಂತೂ ಸೂಪರಾಗಿ ಬರ್ತಾ ಇದೆ ಮೈಸೂರು ಸಿಲ್ಕ್ ಸ್ಯಾರಿ. ಕೊಡಿಸ್ಬೇಕು ಫಸ್ಟ್. ಹೈ ಬಜೆಟ್. ಆಯ್ತು, ರೆಡಿ? 1 2 3. ಓಕೆ ಗೈಸ್, ಗೆದ್ದಿದ್ದಾಳೆ. ಅರ್ಜೆಂಟಿಗೆ ಈಗಲೇ ಕೊಡಿಸ್ಬೇಕಾ ಅಥವಾ ಯಾವಾಗ ಕೊಡಿಸ್ಬೇಕು? ಆಯ್ತು, ಕೊಡಿಸ್ತೀನಿ. ಕೊಡಿಸ್ತೀರಾ ಗೊತ್ತು, ನೆಕ್ಸ್ಟ್ ಮಂತ್ ಆನಿವರ್ಸರಿ ಇದೆಯಲ್ಲ ಅವಾಗ ಕೊಡಿಸಿ. ಅದು ಪೋಸ್ಟ್ಪೋನ್? ಹ್ಞೂ, ಅಲ್ಲ ಈಗಲೇ ಕಲೆಕ್ಷನ್ ಮಾಡ್ಕೋಬೇಕಲ್ಲ. ಓಕೆ, ಒಳ್ಳೆ ಕೊಡಿಸ್ತೀನಿ ಗೈಸ್.
ಮೈಸೂರು ಸಿಲ್ಕ್ ಸ್ಯಾರಿ ಕೊಡಿಸ್ತೀನಿ. ಏನು ಕೇಳೋದು ನನಗೆ ಗೊತ್ತಾಗ್ತಿಲ್ಲ. ಏನು ಕೇಳೋದು ಮತ್ತೆ ಪ್ಲ್ಯಾನ್ ಮಾಡ್ಕೊಡ್ಬೇಕಾಯ್ತು. ನೀವು ಮೊದಲೇ ಪ್ಲ್ಯಾನ್ ಮಾಡಿದ್ದೆ? ಪ್ಲಾನ್ ಮಾಡಿದ್ರಪ್ಪ. ಓಕೆ ಗೈಸ್, ನಾನೇನಾದರೂ ಕುಳಿಸ್ತೆ, ಓಕೆನಾ? ಈಗ ನಾನೇನಾದರೂ ಕರೆಕ್ಟಾಗಿ ಕುಳಿಸಿದ್ರೆ ಇವಳು ಈಗಲೇ ಹೋಗ್ಬಿಟ್ಟು ಗುಲಾಬ್ ಜಾಮೂನ್ ಮಾಡಬೇಕು. ನಾಯಕರು ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಅಂದರೆ ಗೇಮ್ ಆದ್ಮೇಲಿಂದ ಒಂದು ಗುಲಾಬ್ ಜಾಮೂನ್ ಮಾಡು, ಓಕೆನಾ? ನೀನು ಸ್ಯಾರಿನೇ ಕೇಳ್ಬೋದು, ನನಗೆ ಗುಲಾಬ್ ಜಾಮೂನ್ ಮಾಡ್ಕೊಡ್ಬೇಕು. ಓಕೆ, ರೆಡಿ? ಅವತ್ತು ತಿಂದ್ರಲ್ವಾ ಗೈಸ್ ಗುಲಾಬ್ ಜಾಮೂನ್, ಸಖತ್ತಾಗಿತ್ತು ಅಂತ ಇವತ್ತು ಒಂದ್ಸಲ ಕೇಳಿ. ಸಖತ್ತಾಗಿತ್ತು ಅಂತಲ್ಲ, ಏನು ತಲೆ ಓಡಲಿಲ್ಲ, ಅದು ಕೇಳಿದೆ. ಓಕೆ, ರೆಡಿನಾ? 1 2 ಜೋಗೋ. ಆಕ್ಚುಲಿ ಗುಲಾಬ್ ಜಾಮೂನ್ ಚೆನ್ನಾಗಿದೆ. ಆಕ್ಚುಲಿ ಬೇಗ ಅಂತಾನೆ ಬೆಳೆಸಿದ್ದು. ಹೌದಾ? ಸರಿ, ಓಕೆ. ಈಗ ನಂದು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಸಲ ಏನಪ್ಪಾ ಅಂದರೆ ಸಿಂಪಲ್. ಏನು, ನೀವು ನನಗೆ ಈ ಮಂತ್ ಔಟ್ ಸೈಡ್ ಎಲ್ಲರೂ ಕರ್ಕೊಂಡು ಹೋಗ್ಬೇಕು. ಔಟ್ ಸೈಡು? ಔಟ್ ಸೈಡು. ಓಕೆ, ಸರಿ, ಡನ್. ನಾನು ಆಕ್ಚುಲಿ ಗೋವಾ ಕರ್ಕೊಂಡು ಹೋಗೋಣ ಅಂತೀನಿ. ಅದಕ್ಕೆ ಸಿಲ್ಕೆ ಕೇಳಾದ್ಮೇಲೆ ಇನ್ನೇನೋ ಬೇಡ ಅಂದ್ಬಿಟ್ಟು ಅದು ಕೂರ್ಲೇ ಇಲ್ಲ. ಗೋವಾಗೇನೆ ಬೇಡ ಅಲ್ಲ, ಈ ಬಾಟ್ಲಿಗೆ. ಓಕೆ ಬಿಡು, ಇನ್ನೊಂದು ವರ್ಷ ಬಿಟ್ಟು ಕರ್ಕೊಂಡು ಹೋಗ್ಬೇಕಾಯ್ತದೆ. ಈಗೇನು ಅರ್ಜೆಂಟ್ ಇಲ್ಲ. ನಾನು ಈಗ ಬಿಲ್ಸಿದ್ರೆ ಕರ್ಕೊಂಡು ಹೋಗ್ಬೇಕಾಯ್ತು. ನೆಕ್ಸ್ಟ್ ಟೈಮ್ ಬೆಟರ್. ಇದೇನು ಗೊತ್ತಾಯ್ತು ಆ್ಯಕ್ಚುಲಿ ಇದು ವಿಷಯ. ಈ ವಿಷಯನ ಈ ಗೇಮ್ ಮುಗಿದ್ಮೇಲಾದ್ರೂ ಸರಿ, ಯಾವಾಗಲಾದ್ರೂ ಸರಿ, ನೀನು ಒಟ್ಲಿ ಮಾಡಲೇಬೇಕು, ಇವತ್ತೇ ಮಾಡಬೇಕು. ಡನ್? ಓಕೆ ಗೈಸ್, ಏನು ಗೊತ್ತಾ, ತುಂಬ ತಲೆನೋಗ್ತೈತೆ ಅವ್ರ ಜೊತೆ ಆಡಿ ಆಡಿ ಆಡಿ. ಸೊ ಒಂದು ಫುಲ್ ಹೆಡ್ ಮಸಾಜ್ ಮಾಡ್ಕೊಡ್ಬೇಕು. ಓಕೆನಾ? ರೆಡಿ? 1 ಹೆಡ್ ಮಸಾಜ್. ಕಮನ್ ಕಮನ್. ಅದೆಲ್ಲ ಬಿಡಿ ಗೈಸ್, ಹೆಡ್ ಮಸಾಜ್ ಅಲ್ಲ, ನೀಟಾಗಿ ಮಸಾಜ್ ಮಾಡ್ಬೇಕು ಗೈಸ್. ನಂಗೆ ಒಂಚೂರು ತಲೆನೋವು ಬರಬಾರ್ದು, ಆ ಥರ ಹೆಡ್ ಮಸಾಜ್. ಓಕೆ, ಈ ಗೇಮ್ ಮುಗಿಸೋಷ್ಟು ನಾನು ತಲೆನೋವು ಬರ್ಸಕ್ ನಾನು ಇರ್ತೀನಲ್ಲ, ತಲೆನೋವು ನೀನೇ ಬರ್ಸಿದ್ರು, ಅದಕ್ಕೆ ನೀಟಾಗಿ ಹೆಡ್ ಮಸಾಜ್ ಮಾಡಿ. ಓಕೆ, ಸೊ ನಾನು ನಿಮ್ಗೆ ಇವಾಗ ಒಂದು ಚಾಲೆಂಜಿಂಗ್ ಗೇಮ್ ಕೊಡ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ, ನೀವು ನಿಮ್ಮ ಫ್ರೆಂಡ್ ಕಾಲ್ ಮಾಡಿ ಅಮೌಂಟ್ ಕೇಳಬೇಕು. ನನ್ನ ಫ್ರೆಂಡಿಗೆ ಕಾಲ್ ಮಾಡಿ ಅಮೌಂಟ್ ಕೇಳಬೇಕು. ಅದು ಸಿಲ್ಲಿ ರೀಸನ್ ಆಗಿರ್ಬೇಕು. ಸಿಲ್ಲಿ ರೀಸನ್? ಓಕೆ, ನೀವು ಕೇಳೋ ಅಮೌಂಟ್ಗೆ ಅದು ಸಿಲ್ಲಿ ರೀಸನ್ ಆಗಿರ್ಬೇಕು. ಓಕೆ ಗೈಸ್, ನನ್ನ ಫ್ರೆಂಡಿಗೆ ಕಾಲ್ ಮಾಡೋಣ. ಫಸ್ಟ್ ನೀವು ಬಿಲ್ಸ್. ಆಯ್ತು. ಸೊ ಇವಾಗ ನೀವು ನಿಮ್ಮ ಫ್ರೆಂಡ್ಗೆ ಕಾಲ್ ಮಾಡಿ ಅಮೌಂಟ್ ಕೇಳಬೇಕು. ಅಮೌಂಟು ಕೇಳೋದಕ್ಕೆ ಸಿಲ್ಲಿ ರೀಸನ್. ಚಾಲೆಂಜ್ ಆಕ್ಸೆಪ್ಟ್. ನನ್ನ ಫ್ರೆಂಡಿಗೆ ಕಾಲ್ ಮಾಡ್ತಾ ಇದ್ದೀನಿ. ಸೊ ಸಿಲ್ಲಿ ರೀಸನ್ಗೆ ಅಮೌಂಟ್. ಯಾ ಸಿಲ್ಲಿ ರೀಸನ್ಗೆ ಅಮೌಂಟ್ ಅಂತ ನೋಡೋಣ ಏನಂತಾರೆ. ಓಕೆ, ಆ್ಯಕ್ಚುಲಿ ಮಧು ಕಾಲ್ ಮಾಡ್ತಾ ಇದ್ದೀನಿ. ನನ್ನ ಫ್ರೆಂಡ್ ಮಧು ಅಂತ ಇದ್ದಾನೆ. ಒಂದು ಶೋರೂಮ್ಲಿ ವರ್ಕ್ ಮಾಡೋದು, ಎತ್ತುತ್ತಾನೆ ಎಲ್ಲ ಗೊತ್ತಿಲ್ಲ. ಈ ಟೈಮಿಗೆ ಅವ್ನು ಎತ್ತ ಡೌಟು, ಕಸ್ಟಮರ್ಸ್ ಇರ್ತಾರೆ, ರಿಸೀವ್ ಮಾಡ್ತಾರ, ಬೇರೆಯವ್ರಿಗೆ ಮಾಡಿ. ಇಲ್ಲಿ ನನ್ನ ಫ್ರೆಂಡ್ ಮಧು ಅಂತ ಗೈಸ್ ಕಾಲ್ ಮಾಡಿದ್ದೀನಿ, ಎತ್ತಲಿಲ್ಲ. ಇನ್ನೊಬ್ಬ ದೀಪಕ್ ಅಂತ ಇದ್ದಾನೆ. ದೀಪಕ್ ಎತ್ಬೋದು ಅನ್ಸುತ್ತೆ, ಅವನು ಜಿಮ್ಗೆ ಹೋಗ್ತಾ ಇರ್ತಾನೆ. ನೋಡ, ಯಾರು ಎತ್ತಲಿಲ್ಲ ಅಂದರೆ ಬೇರೆ ಹೇಳ್ಬೇಕು. ಓಕೆನಾ? ಆಯ್ತು, ಫಸ್ಟ್ ಮಾಡಿ. ರಿಸೀವ್ ಒಬ್ಬರಾದ್ರೂ ಬಾಳೆ ಮಾಡ್ತಾನೆ. ಏನಪ್ಪ ಸಿಲ್ಲಿ ರೀಸನ್ ಹೇಳೋದು ನಾನು. ಅಮೌಂಟಿಗೆ ಹೇಳೋ ಅಂದ್ರೆ ಹಾಕ್ಬಿಡೋರು, ಸಿಲ್ಲಿ ರೀಸನ್ ಹೇಳೋದಾಗಲೇ ಇರೋದು. ಹಲೋ. ಹಾಯ್, ಎಲ್ಲಿದ್ಯಾ? ಹೌದಾ? ಓಕೆ, ನಾನು ಜಿಮ್ಗೆ ಹೋಗಿರ್ತೆ ಅಂದ್ಕೊಂಡೆ. ಇದೆಯಾ, ಮನೆಯಲ್ಲ ಇದೆಯಾ? ಏನು ಗೊತ್ತೇನೋ, ಒಂದು ಅರ್ಜೆಂಟಾಗಿ ನೀನು ಒಂದು ಹೆಲ್ಪ್ ಆಗಬೇಕಾಯ್ತು. ಒಂದು 3,000 ರೂಪಾಯಿ ಬೇಕಾಯ್ತಲ್ಲ. 3,000 ನನಗೆ
ಒಂಚೂರು ಏನು ಗೊತ್ತಾ, ಇದು ಸೀಕ್ರೆಟು. ಓಕೆ, ಸೀಕ್ರೆಟ್ ವಿಷಯ ಯಾರಿಗೂ ಹೇಳ್ಬಾರ್ದು. ಏನಿಲ್ಲ ಮಗ, ಇದು ಕೊಳ್ಳೇಗಾಲ ಇದೆಯಲ್ಲ, ಕೊಳ್ಳೇಗಾಲದ ಮುಂದೆ ಒಂದು ದೇವಸ್ಥಾನ ಇದೆಯಂತೆ. ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ಪೂಜೆ ಮಾಡಿಸ್ಬೇಕಂತೆ. ಪೂಜೆ ಮಾಡಿಸೋದು ಹೆಂಗೆ ಅಂದರೆ, ಒಂದು ತಾಯ್ತ ಕೊಡ್ತಾರೆ. ಆ ತಾಯ್ತನ ತಗೊಬಂದು ನನ್ನ ಹೆಂಡತಿ ಕಟ್ಬಿಟ್ರೆ, ಈ ಆಗಾಗ ಗಲಾಟೆ ಮಾಡೋದು, ಹುಚ್ಚಿ ಹಿಡ್ದಂಗೆ ಆಡೋದು, ಆಮೇಲೆ ಸುಮ್ಮನೆ ಕಿರ್ಚಾಡ್ತಾರಲ್ಲ, ಅದೆಲ್ಲ ಕಮ್ಮಿ ಮಾಡ್ತಾರಂತೆ. ಆಮೇಲೆ ಫುಲ್ ಸೈಲೆಂಟ್, ನಾವ್ ಹೇಳಿದ್ದೆಲ್ಲ ಕೇಳ್ಕೊಂಡಿರ್ತಾರಂತೆ ಕಣೋ. ಲೈ 3,000 ನಾ ಸ್ಪೀಕರ್ ಹಾಕಿದ್ಯಮ್ಮ. ಆಯ್ತಾಯ್ತು. ಆಕ್ಚುಲಿ ಏನ್ ಗೊತ್ತಾ, ಇದು ನಾವೊಂದು ಪ್ರ್ಯಾಂಕ್ ಮಾಡ್ತಾ ಇರೋದು. ಇಂದು ನಂದು ಯೂಟ್ಯೂಬ್ ಚಾನೆಲ್ ಓಪನ್ ಆಗಿತ್ತಲ್ಲ, ಅದಕ್ಕೆ ನನ್ನ ಹೆಂಡತಿ ಒಂದು ಪ್ರ್ಯಾಂಕ್ ಮಾಡು ಅಂತ ಹೇಳಿದ್ಲು. ಅದಕ್ಕೆ ನೀನ್ ಕಾಲ್ ಮಾಡಿ. ಇಲ್ಲಿ ಕಳ್ಸೋದಿನಲ್ಲಿ ಬರುತ್ತೆ ಬಿಡು. ಸರಿ ಮಗ, ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್. ದೀಪಕ್, ನೀನ್ ತಾನೇ ಹೇಳಿದ್ ಸಿಲ್ಲಿ ರೀಸನ್ ಕೊಡ್ಬೇಕು ಅಂತ. ಅದಕ್ಕೆ ಗೈಸ್, ಏನು ತಾಯ್ತಾ ಗೀತಾ ಚಡ್ಡಿ ಮಾಡ್ತಾರೆ, ಏನ್ ಅವೆಲ್ಲ, ಅದ್ರಲ್ಲಿ ಬೇರೆ ಅವ್ರು ಬೇರೆ ನನ್ನ ಹೆಂಡತಿಗೂ ತಗೋಬಾ ಅಂತ ಹೇಳ್ತಾರೆ. ಅಲ್ಲ, ಇದು ಅವ್ನ ಹೆಂಡತಿ ಅಂತಲ್ಲ ಪಾಪ. ನನ್ನ ಚಾನೆಲ್ ನೋಡ್ತಿರೋರು ಎಲ್ಲರೂ ಅಷ್ಟೇನೆ ನೋಡ್ಕೊಳ್ಬೇಕಾದ್ರೆ ಪಕ್ಕ ಕಮೆಂಟ್ ಹಾಕ್ತಾರೆ, ನಮ್ಗೊಂದ್ ಎರಡು ಬೇಕಂತ. ನಂದು ಯೋಚನೆ ಇಲ್ಲ. ರಾತ್ರಿ ನಿನಗೆ ಹೆಂಗ್ ಗೊತ್ತು ಕೊಳ್ಳೇಗಾಲದಲ್ಲಿ ಇದಕ್ಕೆಲ್ಲ ಕೊಡ್ತಾರೆ ಅಂತ? ಪ್ರ್ಯಾಂಕ್, ಅದು ಪ್ರ್ಯಾಂಕ್. ಸಡನ್ ಆಗಿ ಏನ್ ಹೇಳ್ಬೇಕಂತ ಗೊತ್ತಾಗ್ಲಿಲ್ಲ. ಸಡನ್ ಆಗಿ ಏನೋ ಹೇಳ್ಬಿಟ್ಟಿದೀನಿ. ಅವ್ರು 3,000 ಜೊತೆಗೆ ಇನ್ನ 3,000 ಎಕ್ಸ್ಟ್ರಾ ಹಾಕ್ತೀನಿ, ನನ್ಗೂ ಒಂದ್ ತಗೋಬಾ ಅಂತ ಅಂತವ್ರೆ. ನಂಗೆ ಅದೆಲ್ಲ ಅಷ್ಟೊಂದ್ ಕಾಟ ಕೊಡ್ತಾರ ಗೈಸ್? ಇಲ್ಲ ತಾನೇ. ಆಕ್ಚುಲಿ ಏನ್ ಗೊತ್ತಾ, ನಂಗೆ ಅದೆಲ್ಲ ಬೇರೋದು ದೀಪಕ್ ಅವ್ರ ವೈಫ್ ನೋಡಿದ್ಮೇಲೆ ಹಿಂಗೆ ಬಡಿತಾವಳೆ ನನ್ ಗಂಟಿ, ಕೇಳ್ರಪ್ಪ ಈ ಸಂತಿ. ಓಕೆ ಓಕೆ ಬಿಡು, ಆಯ್ತು. ಇಲ್ಲಿ ಚಾಲೆಂಜಸ್ ಇನ್ನೂ ಇದೆಯಾ ನೆಕ್ಸ್ಟ್ ಇನ್ನೇನಾರ ಗೇಮ್? ಇಲ್ಲ, ಆಕ್ಚುಲಿ ಈಗ ನಾವು ಟೆಂಪಲ್ಗೆ ಹೋಗ್ಬೇಕು. ಸೊ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ನಾವು ಟೆಂಪಲ್ಗೆ ಹೋಗ್ತಾ ಇದೀವಿ. ಸೊ ಅಲ್ಲಿಂದ ಬ್ಲಾಗ್ ಇನ್ನ ಕಂಟಿನ್ಯೂ ಮಾಡ್ತೀವಿ. ಟೆಂಪಲ್ ಹೋಗ್ತಾ ಇದೀವಿ ಅಲ್ವಾ? ಕೋಟೆ ಆಂಜನೇಯ ಸ್ವಾಮಿ ಟೆಂಪಲ್. ಕೋಟೆ ಆಂಜನೇಯ ಸ್ವಾಮಿ ಟೆಂಪಲ್ ಹೋಗ್ತಾ ಇದೀವಿ, ಶನಿವಾರ ಅಲ್ಲ. ಹಾಯ್ ಗಾಯ್ಸ್, ಇವಾಗ ಜಸ್ಟ್ ನಾವು ಮನೆಗೆ ಬಂದು ಟೆಂಪಲ್ಗೆ ಹೋಗಿ ಹಾಗೆ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಬರೋಷ್ಟರಲ್ಲೇ ಸ್ವಲ್ಪ ಲೇಟ್ ಆಯಿತು. ನನ್ನ ಈ ದಿನದ ಇವತ್ತಿನ ಈ ಬ್ಲಾಗ್ ಆಗಿತ್ತು. ಸೊ ಪ್ಲೀಸ್ ನೀವೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬಾಯ್. ಮೈಸೂರು